ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಪ್ರತಿದಿನ ಹೂವು ಹಣ್ಣು ಜೊತೆಗೆ ಏನಾದರೂ ಸಿಹಿ ನೈವೇದ್ಯವನ್ನು ಮಾಡಿರ್ತೀವಿ ದೇವರಿಗೆ. ಏನು ನೈವೇದ್ಯ ಮಾಡೋದಕ್ಕಾಗಿಲ್ಲ ಅಂತ ಅಂದಾಗ ಒಂದು ಗ್ಲಾಸ್ ಹಾಲನ್ನಾದರೂ ನೈವೇದ್ಯಕ್ಕೆ ಇಡಿ, ಅಥವಾ ಮನೆಯಲ್ಲಿ ಇರುವಂಥ ಯಾವುದಾದ್ರೂ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸೇ ಆಗಿರ್ಬೋದು ದೇವರಿಗೆ ನೈವೇದ್ಯವಾಗಿ ಇಡ್ಬೋದು. ಈ ರೀತಿ ನಾವು ಹಣ್ಣುಗಳನ್ನು ದೇವರಿಗೆ ನೈವೇದ್ಯ ಇಡೋದ್ರಿಂದ ಯಾವ ಯಾವ ಹಣ್ಣುಗಳನ್ನು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಯಾವ ರೀತಿ ನಿವಾರಣೆ ಆಗುತ್ತೆ, ಯಾವ್ಯಾವ ಹಣ್ಣುಗಳಲ್ಲಿ ಯಾವ್ಯಾವ ಶಕ್ತಿ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಮ್ಮ ಕೆಲಸ ಎಲ್ಲೂ ಕೂಡ ನಿಲ್ಲದೆ ಸರಾಗವಾಗಿ ಆಗಬೇಕು ಅಂತ ಅಂದರೆ ದೇವರಿಗೆ ಕಿತ್ತಳೆ ಹಣ್ಣನ್ನು ನೈವೇದ್ಯವಾಗಿ ಇಡಬೇಕು. ತುಂಬ ಜನರಿಗೆ ಬೆನ್ನೋವು, ಕೀಲು ನೋವು, ಮೊಣಕಾಲು ನೋವು ಈ ಥರ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಇದು ಕ್ರಮೇಣ ಕಡಿಮೆ ಆಗ್ತಾ ಬರಬೇಕು ಅಂತ ಅಂದರೆ ಮತ್ತು ಶತ್ರುಗಳ ಬಾಧೆಯಿಂದ ನಿವಾರಣೆಗಾಗಿ ಅವರ ಒಂದು ಕಾಟದಿಂದ ನಿವಾರಣೆ ಆಗಬೇಕು ಅನ್ನೋದಿದ್ರೆ ಹಲಸಿನ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ನೀವು ಇದನ್ನ ದೇವಸ್ಥಾನಕ್ಕೆ ಕೊಟ್ಟರೂ ಪರವಾಗಿಲ್ಲ, ಅಥವಾ ಮನೆಯಲ್ಲಿ ನಾವು ನೈವೇದ್ಯ ಮಾಡಿದ್ರೂ ಪರವಾಗಿಲ್ಲ. ಹಾಗಾಗಿ ಹಲಸಿನ ಹಣ್ಣು ಈ ಸೀಸನ್ನಲ್ಲಿ ಸಿಕ್ಕಿದಾಗ ಅದನ್ನು ಕೂಡ ದೇವರಿಗೆ ನೈವೇದ್ಯ ಮಾಡ್ಬೋದು. ಇನ್ನು ಹಲಸಿನ ಎಲೆಯಲ್ಲಿ ದೇವರಿಗೆ ನೈವೇದ್ಯ ಇಡೋದ್ರಿಂದ ತುಂಬಾನೇ ಶ್ರೇಷ್ಠ. ಅಷ್ಟೇ ಅಲ್ಲದೆ ಹಲಸಿನ ಮರದ ಹಲಗೆ ಅದನ್ನು ದೇವರ ಮನೆಯಲ್ಲಿ ಮಾಡಿಸ್ಬಿಟ್ಟು ಅದ್ರ ಮೇಲೆ ದೇವರನ್ನ ಇಟ್ಟು ಪೂಜೆ ಮಾಡೋದು ಕೂಡ ತುಂಬಾನೇ ಒಳ್ಳೆಯದು. ಮತ್ತು ಚಿಕ್ಕ ಮಣೆನೇ ಮಾಡಿಸ್ಕೊಂಡ್ರು ಪರವಾಗಿಲ್ಲ, ಅದ್ರ ಮೇಲೆ ಕಳಶ ಇಡೋದೇ ಆಗಿರ್ಬೋದು. ಈ ರೀತಿ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ವಾಸ್ತು ದೋಷನೂ ಕೂಡ ತುಂಬಾನೇ ಬೇಗ ಪರಿಹಾರ ಆಗುತ್ತೆ. ಹಾಗಾಗಿ ಹಲಸಿನ ಹಣ್ಣು ಶತ್ರುಗಳ ಬಾಧೆಯನ್ನು ನಿವಾರಣೆ ಮಾಡುತ್ತೆ. ಹಲಸಿನ ಹಣ್ಣು ಸಿಕ್ಕಿದಾಗ ಅದನ್ನು ದೇವರಿಗೆ ನೈವೇದ್ಯ ಇಡ್ಬೋದು. ಯಾವುದೇ ಕೆಲಸನ ಶುರು ಮಾಡಿದ್ರು ಅದರಲ್ಲಿ ಯಾವುದೇ ಅಡೆತಡೆಗಳು ಇಲ್ಲದೆ ಸಂಪೂರ್ಣವಾಗಿ ಕೆಲಸ ಮುಗಿಬೇಕು ಅಂತ ಅಂದರೆ ದೇವರಿಗೆ ತೆಂಗಿನಕಾಯಿ ಮತ್ತು ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸ್ಬೇಕು. ಪ್ರತಿದಿನ ಕೆಲಸ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸಾಲದ ನೋವಿನಿಂದ ಮುಕ್ತಿ ಪಡಿಬೇಕು ಅಂತ ಅಂದರೆ 6 ಅಥವಾ 12 ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ 6 ಬಾಳೆಹಣ್ಣನ್ನು ದೇವಸ್ಥಾನಕ್ಕೆ ತಗೊಂಡೋಗಿ ನೈವೇದ್ಯ ಮಾಡಿಸ್ಬೇಕು, ಅಥವಾ ಮನೆಯಲ್ಲೇ ಆದ್ರೂ ಸರಿನೇ ನೈವೇದ್ಯ ಮಾಡಬೇಕು. ಆನಂತರ ಮನೆಯವರೆಲ್ಲರೂ ಕೂಡ ಪ್ರಸಾದವಾಗಿ ತಗೋಬೇಕು. 6 ಬಾಳೆಹಣ್ಣನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ನೈವೇದ್ಯವಾಗಿ ಇಡೋದ್ರಿಂದ ಋಣಬಾಧೆಗಳಿಂದ ಮುಕ್ತಿ ಪಡಿಬೋದು, ಸಾಲದ ನೋವಿನಿಂದ ಮುಕ್ತಿ ಸಿಗುತ್ತೆ. ಇನ್ನು ಮದುವೆ ಕಾರ್ಯಗಳು ನಿಧಾನ ಆಗ್ತಾ ಇದ್ರೆ, ತುಂಬ ಅಡೆತಡೆಗಳು ಬರ್ತಾ ಇದೆ ಅಂತ ಅಂದರೆ ಅದರಲ್ಲಿ ಸಪೋಟ ಹಣ್ಣನ್ನು ದೇವರ ನೈವೇದ್ಯವಾಗಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಮದುವೆ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಮನೆ ಮತ್ತು ಮನಸ್ಥಿತಿ ಚೆನ್ನಾಗಿರ್ಬೇಕು ಅಂದರೆ ಸಂಪತ್ತು ಮತ್ತು ನೆಮ್ಮದಿ ತುಂಬಾ ಮುಖ್ಯ. ಸಂಪತ್ತನ್ನು ಕೊಡೋರು ದುರ್ಗಾದೇವಿ, ಹಾಗೆ ನೆಮ್ಮದಿಯನ್ನು ಕೊಡೋರು ಮಹಾಲಕ್ಷ್ಮಿ. ಹಾಗಾಗಿ ಇಬ್ಬರೂ ಕೂಡ ನಾವು ಪ್ರತಿ ಶುಕ್ರವಾರ ಆರಾಧನೆ ಮಾಡಬೇಕು. ಇವರಿಬ್ಬರಿಗೂ ಸೇರಿ ದಾಳಿಂಬೆ ಹಣ್ಣನ್ನು ನೈವೇದ್ಯವಾಗಿ ಇಡಬೇಕು. ಶುಕ್ರವಾರ ನಾವು ದುರ್ಗಾದೇವಿಯನ್ನ ಆರಾಧನೆ ಮಾಡಬೇಕು. ಹಾಗೇನೆ ಅದ್ರ ಜೊತೆಗೇನೆ ಲಕ್ಷ್ಮಿಯನ್ನು ಕೂಡ ಆರಾಧನೆ ಮಾಡಬೇಕು. ಅದ್ರ ಜೊತೆಗೆ ದಾಳಿಂಬೆ ಹಣ್ಣನ್ನು ನೈವೇದ್ಯ ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಮತ್ತು ನೆಮ್ಮದಿ ಎರಡೂ ಕೂಡ ನೆಲೆಸುತ್ತೆ. ಆರೋಗ್ಯ ವೃದ್ಧಿಗಾಗಿ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಅಂಜೂರದ ಹಣ್ಣು ಮತ್ತು ದ್ರಾಕ್ಷಿ ಹಸಿದಾಗಿರ್ಬೋದು ಅಥವಾ ಕಪ್ಪು ದ್ರಾಕ್ಷಿ ಆದರೂ ಆಗಿರ್ಬೋದು, ಇದ್ರ ಜೊತೆಗೆ ಎಳ್ಳೆಣ್ಣೆಯನ್ನು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೊಡೋದ್ರಿಂದ ನೈವೇದ್ಯವನ್ನು ಮಾಡಿಸೋದ್ರಿಂದ ಆರೋಗ್ಯ, ದೀರ್ಘಾಯುಷ್ಯು, ಸಂಪತ್ತು ವೃದ್ಧಿ ಆಗುತ್ತೆ. ಇನ್ನು ಕೊನೆಯದಾಗಿ ಮಾವಿನ ಹಣ್ಣು. ಇದು ಸಂಪತ್ತು ವೃದ್ಧಿ ಆಗಬೇಕು ಅಂತಂದರೆ ದೇವರಿಗೆ ಮಾವಿನ ಹಣ್ಣನ್ನು ನೈವೇದ್ಯಕ್ಕೆ ಇಡಬೇಕು. ಅದಕ್ಕೆ ದೊಡ್ಡೋರು ಹೇಳ್ತಾ ಇರ್ತಾರೆ, ಯಾವ್ಯಾವ ಸೀಸನಲ್ಲಿ ಹಣ್ಣುಗಳು ಸಿಗುತ್ತೋ ಆ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸ್ಬೇಕು ಅಂತ. ಇದೇ ಕಾರಣಕ್ಕೋಸ್ಕರನೇ ಕೆಲವೊಂದು ವಿಶೇಷ ಪೂಜೆ ಸಂದರ್ಭದಲ್ಲಿ 5 ರೀತಿಯ ಹಣ್ಣುಗಳನ್ನು ದೇವರಿಗೆ ಇಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಈಗ ಗೊತ್ತಾಯ್ತಲ್ವಾ ನಿಮಗೆ? ಒಂದೊಂದು ಹಣ್ಣುಗಳಲ್ಲೂ ಒಂದೊಂದು ವಿಶೇಷತೆ ಇರುತ್ತೆ. ಆ ಸಂಪೂರ್ಣ ಫಲ ನಮಗೆ ಸಿಗಲಿ ಅನ್ನೋ ಕಾರಣಕ್ಕೆ ಈ ರೀತಿನೇ ಹೇಳಿರೋದು. ಮಾವಿನ ಹಣ್ಣನ್ನು ನಾವು ದೇವರಿಗೆ ನೈವೇದ್ಯ ಇಡೋದ್ರಿಂದ ಸಂಪತ್ತು ವೃದ್ಧಿ ಆಗುತ್ತೆ. ಇಷ್ಟೊತ್ತು ತಿಳ್ಕೊಂಡ್ರಿ ಅಲ್ವಾ ಯಾವ್ಯಾವ ಹಣ್ಣುಗಳಲ್ಲಿ ಯಾವ್ಯಾವ ಶಕ್ತಿ ಇದೆ ಅಂತ. ಇದನ್ನು ನೈವೇದ್ಯ ಇಡೋದ್ರಿಂದ ನಮಗೆ ಯಾವ್ಯಾವ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋ ಒಂದು ಮಾಹಿತಿನ ನೀವು ತಿಳ್ಕೊಂಡ್ರಿ.
ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.